2024 ಕರ್ನಾಟಕ ರಾಜ್ಯ ಕಂಡಂಥ ಒಂದು ಬಹುದೊಡ್ಡ ಹಗರಣ. ಮೂಡಾದ ನಿವೇಶನಗಳು ಈವರೆಗೂ ನಿಖರವಾಗಿ ಅಳತೆ ಎಷ್ಟು ನಿವೇಶನ ಲೂಟಿಯಾಗಿದೆ ಅಂತ ಲೆಕ್ಕ ಸಿಕ್ಕಿಲ್ಲ. 5,000ಕ್ಕೂ ಹೆಚ್ಚು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಆ ನಿವೇಶನಗಳ ಲೂಟಿಕೋರತನ ಕರ್ನಾಟಕದ ಚರಿತ್ರೆಯಲ್ಲಿ ಒಂದು ಕರಾಳ ಅಧ್ಯಾಯ. ಅದು ಯಾರು ಮಾಡಿದ್ರು, ಯಾರ್ಯಾರು ಮಾಡಿದ್ರು, ಯಾಕಾಕ್ ಮಾಡಿದ್ರು ಅನ್ನೋದಕ್ಕಿಂತ ಲಕ್ಷಾಂತರ ಜನ ನಿವೇಶನಾಕಾಂಕ್ಷಿಗಳು ಪ್ರಾಧಿಕಾರಕ್ಕೆ ನಿವೇಶನಕ್ಕಾಗಿ ಅರ್ಜಿ ಗುಜರಾಯಿಸಿ 16 ವರ್ಷ ಕಳೆದಿದ್ರೂ ಕೂಡ ಈ ನಿವೇಶನಗಳನ್ನು ಆಡುವಾಗಲೇ ಬೇಲಿಯೇ ಎದ್ದು ಹೊಲ ಮೈದಂತೆ ಈ ನಿವೇಶನಗಳನ್ನು ಲೂಟಿಯಾಯಿತು. ಇದನ್ನು ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡು ಹೋರಾಟ ಆರಂಭಿಸಿ ಒಂದು ಚಾರಿತ್ರಿಕವಾದಂಥ ಸನ್ಮಾನ್ಯ ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಂದು ಚಾರಿತ್ರಿಕವಾದಂಥ ಮೈಸೂರು ಚಲೋ ಅಂತಕ್ಕಂಥ ಒಂದು ದೊಡ್ಡ ಆಂದೋಲನ ಆಯಿತು ಅನ್ನೋದು ತಮ್ಮ ಗಮನಕ್ಕೆ ಬಂದಿದೆ. ಪ್ರಸ್ತುತ ವ್ಯವಸ್ಥೆಯಲ್ಲಿ ಒಂದು ಕಡೆ ಲೋಕಾಯುಕ್ತ ತನಿಖೆ ನಡೀತಾ ಇದೆ, ಇನ್ನೊಂದು ಕಡೆ ಇಡಿ ತನಿಖೆ ನಡೀತಾ ಇದೆ. ಒಂದು ದೇಸಾಯಿ ಆಯೋಗ ಅಂತ ಮಾಡಿದ್ರು, ಅವರೊಂದು ವರದಿ ಕೊಟ್ಟಿದ್ದಾರೆ. ಹಿಂದೆ ಮಾಡಿದಂಥ ತನಿಖೆಗಳು ಹಲವಾರಿದ್ದಾವೆ. ಇವೆಲ್ಲದರ ನಡುವೆ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬ ತಮ್ಮ 14 ನಿವೇಶನಗಳನ್ನು ಆಗಿರುವ ಪ್ರಮಾದವನ್ನು ಒಪ್ಪಿಕೊಂಡು ಅವರು ಪ್ರಾಧಿಕಾರಕ್ಕೆ ಬೇಷರತ್ತಾಗಿ ವಾಪಸ್ ಮಾಡಿದ್ರು. ಆನಂತರ ಪ್ರಾಧಿಕಾರವನ್ನು ಉಳಿಸ್ತೇವೆ ಅಂತಕ್ಕಂಥ ಮೊಸಳೆ ಕಣ್ಣೀರು ಸುರಿಸಿ ಸರ್ಕಾರ ಅಭಿವೃದ್ಧಿ ಪ್ರಾಧಿಕಾರ ಅಂತ ಮಾಡಿತು, ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ. ಆ ಅಭಿವೃದ್ಧಿ ಪ್ರಾಧಿಕಾರ ಆದಮೇಲೆ ಅದಕ್ಕೆ ಅಧ್ಯಕ್ಷರನ್ನಾಗಿ ತಾತ್ಕಾಲಿಕವಾಗಿ ಜಿಲ್ಲಾಧಿಕಾರಿಗಳನ್ನ ನೇಮಕ ಮಾಡಿದೆ. ಜಿಲ್ಲಾಧಿಕಾರಿಗಳನ್ನ ನೇಮಕ ಮಾಡಿದ್ದು ಈಗಾಗಲೇ ಪ್ರಾಧಿಕಾರ ಕೆಲಸ ಮಾಡ್ತಾ ಇದೆ, ಹಲವಾರು ಸಭೆ ನಡೆದಿದೆ. ಆದರೆ ಅಭಿವೃದ್ಧಿ ಪ್ರಾಧಿಕಾರ ಆಗಲಿ ಸರ್ಕಾರ ಆಗಲಿ ತನ್ನ ಆಸ್ತಿಯನ್ನು ರಕ್ಷಣೆ ಮಾಡಿಕೊಳ್ಳುವಲ್ಲಿ ವಿಫಲ ಆಗಿದೆ. ಈ ನಿಟ್ಟಿನಲ್ಲಿ ಯಾವುದೇ ಪ್ರಕ್ರಿಯೆ ಮಾಡಲಿಲ್ಲ. ಈಗ ಇಡಿ ಎಷ್ಟು ಸೈಟ್ಗಳನ್ನು ಮುಟ್ಟುಗೋಲು ಹಾಕೊಳ್ತಾ ಇದೆ ಅಂತಕ್ಕಂಥ ಮಾಹಿತಿ ನಿಮಗೂ ಇದೆ, ನನ್ನ ಹತ್ರನೂ ಇದೆ, ಕೊಡ್ತಾ ಇದ್ದೀನಿ. ಆದರೆ ಇಡಿ ಮುಟ್ಟುಗೋಲು ಹಾಕೊಳ್ತಕ್ಕಂಥದ್ದು ಮನಿ ಲಾಂಡ್ರಿಂಗ್ ಕೇಸಲ್ಲಿ. ಅದು ಪ್ರಾಪರ್ಟಿ ವಶಪಡಿಸ್ಕೊಳ್ಳಲ್ಲ. ನಾಳೆ ಕೇಸ್ ಏನು ಬೇಕಾದರೂ ಆಗ್ಬೋದು, ಆದರೆ ಅದು ಆಸ್ತಿ ಬಗ್ಗೆ ಅದು ಹೆಚ್ಚು ಗಮನ ಕೊಡಲ್ಲ. ಆದರೆ ಇದು ಆಸ್ತಿಗೆ ಸಂಬಂಧಪಟ್ಟಂಥದ್ದು, ಮೂಡಾ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟದ್ದು. ಯಾದವಣ ಆಸ್ತಿಗೆ ಸಂಬಂಧಪಟ್ಟಂಥದ್ದು, ಪ್ರಾಧಿಕಾರಕ್ಕೆ ಸಂಬಂಧಪಟ್ಟದ್ದು. ಈ ಕ್ಷಣದವರೆಗೆ 50-50 ಅನುಪಾತದಲ್ಲಿ ಎಷ್ಟು ನಿವೇಶನಗಳು ಇವತ್ತು ದರೋಡೆ ಆಗಿದೆಯೋ ಆ ನಿವೇಶನಗಳನ್ನು ವಾಪಸ್ ಮೂಡಾಗೆ ವಶಪಡಿಸ್ಕೊಳ್ಳಿಕ್ಕೆ ಸರ್ಕಾರ ಆಗಲಿ ಜಿಲ್ಲಾಧಿಕಾರಿ ಆಗಲಿ ಯಾವುದೇ ರೀತಿಯ ಹೆಜ್ಜೆಯನ್ನು ಇಟ್ಟಿಲ್ಲ. ಇದು ಏನು ಹೇಳ್ತಾ ಇದೆ ಅಂದರೆ, ಈ ಅಕ್ರಮ ವ್ಯವಹಾರದಲ್ಲಿ ಈ ಸರ್ಕಾರ ಮತ್ತು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ತಮ್ಮ ಪಾಲುದಾರಿಕೆಯನ್ನು ಇಟ್ಕೊಂಡಿದ್ದಾರೆ ಅಂತಕ್ಕಂಥ ಸ್ಪಷ್ಟ ಸೂಚನೆ. ಆದ್ದರಿಂದ ಇವತ್ತು ನಾನು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರಿತಾ ಇದ್ದೀನಿ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದೀನಿ, ನಗರಾಭಿವೃದ್ಧಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳಿಗೆ ಪತ್ರ ಬರಿತಾ ಇದ್ದೀನಿ. ನೀವು ಈ ಕೂಡಲೇ ಪ್ರಕ್ರಿಯೆಯನ್ನು ಆರಂಭಿಸದೆ ಹೋದರೆ ನಾವು ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯನ್ನು, ಸಾರ್ವಜನಿಕ ಹಿತಾಸಕ್ತಿಯ PL ಕೇಸನ್ನು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲೆ ಮಾಡತಕ್ಕಂಥದ್ದು ಅನಿವಾರ್ಯ ಆಗ್ತದೆ ಅಂತಕ್ಕಂಥ ವಿಚಾರವನ್ನು ಕೂಡ ಈ ಪತ್ರದಲ್ಲಿ ನಾವು ಹೇಳಿದ್ದೇವೆ.